ಇವತ್ತು ಒಂದು ಕಡೆ ಹೇಳ್ತೀರಿ, ಈಗ ಮತ್ತೆ ಇವತ್ತು ಪತ್ರಿಕಾಗೋಷ್ಠಿಲಿ ಏನೋ 2 ತಿಂಗಳು ಕಾಯ್ತಾರಂತ ಇನ್ನುವೆ. ಯಾರು ಭೂಮಿ ಕೊಡಲ್ಲ, ನಿಮ್ಗೇನು ತೊಂದರೆ ಕೊಡಲ್ಲ, ನೀವು ಇಟ್ಕೊಳ್ಳಿ ಭೂಮಿಯ, ಯಾರು ದುಡ್ಡು ತಗೋತಾರೆ ಅವ್ರು ಕೊಡ್ತಾರೆ ಅಷ್ಟೇ. ಇನ್ನೊಂದು ಹೇಳ್ತಾ ಇದ್ದೆ, ಡೈವರ್ಷನ್ ಆಯ್ತು ನನಗೆ. 20 ಜನ ರೈತರನ್ನ ಕರೆಸಿದ್ರಲ್ಲ ಈ 3 ನೋಟಿಫಿಕೇಷನ್ ಮಾಡೋದಕ್ಕಿಂತ ಮುಂಚೆ. ಇಲ್ಲ ಈಗ ತಕ್ಷಣ ಮಾಡೋದಿಲ್ಲ, ಇನ್ನೂ ಸ್ವಲ್ಪ ಸಮಯ ತಗೋತೀನಿ, ನೋಡೋಣ ನಡೀರಿ ಅಂಥೇಳಿ ಬೆಳಗ್ಗೆ ಆ 3 ಒಳ್ಳೆಯದು ಅಧಿಸೂಚನೆ ಹೊಡಿಸು ಅಂತಿಮ. ಈಗ ಹೇಳ್ತವ್ರೆ ಕಮಿಟಿ ಮಾಡ್ತಾರಂತೆ. ಯಾವ ಕಮಿಟಿ? ಶಾಸಕರದ್ದು ಮಾಡೋದು, ಜಡ್ಜ್ ಮಾಡೋದು, ಇದೆಂಥದ್ದು ರಿಯಲ್ ಎಸ್ಟೇಟ್ ಅಂತ ಹೇಳ್ತಾಯಿದ್ರು. ಅಪ್ಪ ನಾನೇನು ರಿಯಲ್ ಎಸ್ಟೇಟ್ ಯಾವುದು ಮಾಡಿಲ್ಲಪ್ಪ ನಾನು. ನಾನು ಜಮೀನು ತಗೊಂಡಿದ್ದೀನಿ, ಇದೆ ಕೇತನಹಳ್ಳಿಲಿ. ಅಧಿಕಾರಿಗೆ ಬರೋದಕ್ಕಿಂತ 40 ವರ್ಷದ ಮುಂಚೆ ತಗೊಂಡಿದ್ದೆ. 1983-85 ತಗೊಂಡಿದ್ದ ಜಮೀನು. ಅಸೂಯೆ ಪಡೋದು, ಇನ್ನೊಬ್ರಿಗೆ ನೋವು ಕೊಡೋದು, ನಿಮಗೆ ಬಂದಿರತಕ್ಕಂಥ ಚಾಳಿ ಅದೆಲ್ಲ. ಎಂಬತ್ತೈದನೇ ಇಸ್ವಿಲಿ ಖರೀದಿ ಮಾಡಿದ ಜಮೀನು ಅದೆಂಥದ್ದು 4 ಎಕರೆ ಒತ್ತುವರಿ ಆಗೋಗಿದೆ. ಇಡೀ ದೇಶದಲ್ಲಿ ಹೇಳ್ಕೊಂಬಂದಿದ್ದೀರಿ. ಏನು ಪಾಪ ಕೃಷ್ಣ ಬೈರೇಗೌಡರು ಏನು ರಾಜ್ಯದ ಎಲ್ಲರದ್ದು ಪೋಡಿ ಮಾಡಿಬಿಟ್ಟಿದ್ದೀವಿ ರೈತರದು. ಹೇಳಿದ್ದು ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆದವನು. ಆ ಜಮೀನಲ್ಲಿ ಒಂದು ಪೋಡಿ ಮಾಡಿಸ್ಕೊಳ್ಳೋಕ್ಕೆ ನನಗಾಗಿಲ್ಲ. ನಿಮ್ಮ ಥರ ಅಧಿಕಾರಿಗಳಿಗೆ ಎದುರಿಸಿ ಮಾಡೋದಾಗಿದ್ರೆ ಏನು ಬೇಕಾದರೂ ಮಾಡ್ಬೋದಾಗಿತ್ತಲ್ವ. ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ ಜಮೀನದು. ನಾನು ಹಲವಾರು ನಿದರ್ಶನಗಳವೆ. ಮಕ್ಕಳನ್ನ ಕಿಡ್ನ್ಯಾಪ್ ಮಾಡೋದು, ಎದುರಿಸೋದು, ಜಮೀನು ಬರೆಸ್ಕೊಳ್ಳೋದು. ಅದ್ಯಾವುದೋ ಸೊಸೈಟಿ, ಯಾವನೋ ಒರಿಜಿನಲ್ ದಲಿತರಿಗೆ ರಾಮಕೃಷ್ಣ ಹೆಗಡೆ ಕಾಲದಲ್ಲಿ ಸೈಟ್ ಮಾಡಬೇಕು ಅಂತ ಹೇಳಿ SC ST ಜನಾಂಗ ಕೊಡಬೇಕು ಬಡವರಿಗೆ ಅಂತೇಳಿ ಮಾಡಿದ್ದನ್ನು ಮತ್ತಿನ್ಯಾವುದೋ ನಕಲಿ ಸೊಸೈಟಿ ಸೃಷ್ಟಿ ಮಾಡ್ಕೊಂಡು ಕರ್ನಾಟಕದಲ್ಲಿ ಮಾಡಿದಂಥ ಭಾಳ ಜನ ಇದ್ದೀರಪ್ಪ. ಆ ಕೆಲಸ ಮಾಡಿದ್ದೀವ? ಏನು ನಯ, ಏನು ಬಾ ಎಷ್ಟು ಇವತ್ತು ಮಾತಾಡ್ಬೇಕಾದ್ರೆ ಏನು ಗೌರವ. ಅಣ್ಣಾಜಿ, ಅಪ್ಪಾಜಿ, ನಾನು ಕಾಣದೇ ಇರೋದು ಇವೆಲ್ಲ ಬ್ರದರ್. ಬಿಡದಿ ಇಂಡಸ್ಟ್ರಿಯಲ್ ಟೌನ್ ಮಾಡಿದ್ದು ನೀವು, ಆದರೆ ಈ ನೀವು ಇಂಡಸ್ಟ್ರಿ ಟೌನ್ ಮಾಡುವಾಗ ಅದು ಬ್ರದರ್ ಯಾವುದನ್ನ ಬಿಡದಿ ಇಂಡಸ್ಟ್ರಿಯಲ್ ಟೌನ್ ಮಾಡಿದ್ದು ನಿಮ್ಮ ಕಾಲದಲ್ಲಿ? ಒಂದು ನಿಮಿಷ, ನನ್ನ ಕಾಲದಲ್ಲಿ ಮಾಡಿದ್ದಲ್ಲ ಧರ್ಮ್ ಸಿಂಗ್. ಒಂದು ನಿಮಿಷ, ಆರೋಹಳ್ಳಿಗೂ ಕೇತುಗನಹಳ್ಳಿಗೂ ಸಂಬಂಧ ಏನು? ಶಾನ್ ಮಂಗಲಕ್ಕೂ ಕೇತುಗನಹಳ್ಳಿಗೂ ಸಂಬಂಧ ಏನು? ಕೇಳಕ್ಕೆ ಬಯಸ್ತೀನಿ. ನೀವು ಎಲ್ಲಿಗೆ ಬೇಕಾದರೂ ಸಂಬಂಧ ಬೆಳೆಸ್ತೀರಿ, ಯಾವ ಲ್ಯಾಂಡ್ ಬೇಕಾದ್ರೆ ಏನು ಬೇಕಾದ್ರೂ ಮಾಡ್ತೀರಿ ನೀವು. ನಾನು ಹಂಗೆ ಮಾಡೋಕ್ಕಾಗಲ್ವಲ್ಲ. ಆರೋಹಳ್ಳಿ ಹತ್ರ, ಶಾನ್ ಮಂಗಲದ ಹತ್ರ ನೋಟಿಫೈ ಮಾಡಿದ್ದು ಇಂಡಸ್ಟ್ರಿಯಲ್ಗೆ ಧರ್ಮ್ ಸಿಂಗ್ ಮುಖ್ಯಮಂತ್ರಿ. ಸ್ವಲ್ಪ ರೆಕಾರ್ಡ್ ತಗೊಂಡು ನೋಡೋಕೆ ಹೇಳಿ, ಆರೋಹಳ್ಳಿಲಿ ನಾನಿದ್ದ ಮುಖ್ಯಮಂತ್ರಿ ಅಂತ ಹೇಳಿ. ಆಮೇಲೆ ಕೆಲವು ರೈತರಿಗೆ ನಾನೇ ಆರೋಹಳ್ಳಿ ಭಾಗದಲ್ಲಿ ಭೂಮಿ ಕೊಡಬೇಡಿ, ಮಿನಿಮಮ್ 50 ಲಕ್ಷ ಕೊಡೋವರೆಗೂ ಕೊಡಬಾರ್ದು ಅಂತೇಳಿ ಭೂಮಿ ಕೊಡಬೇಕು ಅಂತ ಹೊರಟವ್ರಿಗೆ ರೇಟ್ನ ಜಾಸ್ತಿ ಮಾಡಿಸ್ಕೊಟ್ಟಾನ ನಾನು ರೈತರ ಪರವಾಗಿ. ಅವತ್ತೂ ನೀವೆಲ್ಲಿದ್ದಪ್ಪ ರೇಟ್ ಫಿಕ್ಸ್ ಮಾಡಬೇಕಾರಲ್ಲಿ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.